ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ಆಗಿ ರುಚಿಕರವಾದ ಬೆಲ್ಲದಿಂದ ಅವಲಕ್ಕಿ ಬಾಳೆಹಣ್ಣು ರಸಾಯನ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಬೇಗನೆ ದೇವರ ನೈವೇದ್ಯಕ್ಕೆ ರೆಡಿ ಮಾಡ್ಬೋದು. ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡಬಹುದು. ಬೇಕಾಗಿರುವ ಸಾಮಗ್ರಿಗಳು: ನಾನು 5 ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ. ಪಚ್ಚ ಬಾಳೆಹಣ್ಣಾದರೆ ನಾನು ತಗೊಂಡಿರೋ ಅಳತೆಗಾದರೆ 4 ತಗೊಳ್ಳಿ. ಬಾಳೆಹಣ್ಣು ಈ ಥರ ರೌಂಡ್ ಶೇಪ್ನಲ್ಲಿ ಒಂದೇ ಥರ ಕಟ್ ಮಾಡಿ ತಗೊಂಡಿದ್ದೀನಿ. ನಿಮ್ಗೆ ಅಳತೆ ಗೊತ್ತಾಗ್ಲಿ ಅಂತ ಈ ಸೈಜ್ನ ಬಟ್ಟಲ್ನಲ್ಲಿ 1 ಬಟ್ಟಲ್ ಬೆಲ್ಲ, 1 ಬಟ್ಟಲ್ ಅವಲಕ್ಕಿ, ಗಟ್ಟಿ ಅವಲಕ್ಕಿ, 1 ಬಟ್ಟಲ್ ತೆಂಗಿನಕಾಯಿ ತುರಿ, ಸ್ವಲ್ಪ ಏಲಕ್ಕಿ ಪುಡಿ, 2 ಚಮಚ ಜೇನುತುಪ್ಪ. ಮಾಡುವ ವಿಧಾನ: ಅವಲಕ್ಕಿನ 2 ಸಲ ತೊಳೆದು ಈ ಥರ ನೀರನ್ನು ಹಿಂಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬ ಟೈಮ್ ನೀರಲ್ಲಿ ಬಿಟ್ಟರೆ ಮುದ್ದೆ ಥರ ಆಗುತ್ತೆ, ಅದಕ್ಕೆ ನಾನು ನೀರಲ್ಲಿ ನೆನೆ ಹಾಕ್ತಿಲ್ಲ. ಮಿಕ್ಸ್ ಮಾಡೋದಕ್ಕೆ ಅಂತ ಈ ಥರ ಒಂದು ಬೌಲ್ ತಗೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಬಾಳೆಹಣ್ಣು, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಾಯಿ ತುರಿ ಬೌಲಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಲ್ಲ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿನ 2 ಸಲ ತೊಳೆದು ಹಿಂಡಿ ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಕಾಯಿನ 2 ಚೆಜ್ಜಿಬಿಟ್ಟು ಈ ಥರ ಪುಡಿನ ಹಾಕ್ತಾ ಇದ್ದೀನಿ. 2 ಚಮಚ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ 10 ನಿಮಿಷ ಆದಮೇಲೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಈಗ ಅವಲಕ್ಕಿ ಬಾಳೆಹಣ್ಣು ರಸಾಯನ ಸಿದ್ಧವಾಗಿದೆ. ಇಷ್ಟೇ, ತುಂಬ ಸಿಂಪಲ್ ಆಗಿ ಬೇಗನೆ ಆಗುತ್ತೆ. ನಾನು ಏನು ಅಳತೆನ ತೋರಿಸಿದ್ದೀನೋ ಅದ್ರ ಪ್ರಕಾರನೇ ಸರಿಯಾಗಿ ತಗೊಳ್ಳಿ, ಪಕ್ಕ ಎಲ್ಲ ಸರಿಯಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ. ಮತ್ತಷ್ಟು ರೆಸಿಪಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ಥ್ಯಾಂಕ್ ಯು.